ಪವಿತ್ರವಾಗಿರ್ತಕ್ಕಂಥ ಸ್ಥಾನವನ್ನು ಪಡೆದಿರ್ತಕ್ಕಂಥ ಅಡಿಕೆಯನ್ನು ತಗೊಂಡೋಗಿ ಇವತ್ತು ಹಾನಿಕರ ಅಂತ ಹೇಳುವಂಥ ರೀತಿಯಲ್ಲಿ ಅದಕ್ಕೆ ವಿವಿಧವಾದಂಥ ರೂಪಗಳನ್ನು ಕೊಟ್ಟು ಅದಕ್ಕೆ ಬೇಕಾಗಿರ್ತಕ್ಕಂಥ ಷಡ್ಯಂತ್ರಗಳನ್ನು ಮಾಡಿ ಆ ಒಂದು ಅಡಿಕೆಯ ಮೂಲ ಧಾತು ಏನಿದೆ, ಅದರ ಸ್ವರೂಪವೇನಿದೆ, ಅದರ ದರ್ಶನ ಏನಿದೆ, ಅದನ್ನು ಕಡೆಗಣಿಸ್ತಕ್ಕಂಥ, ಅದನ್ನು ಹಾಳು ಮಾಡ್ತಕ್ಕಂಥ ರೀತಿಯಲ್ಲಿ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಕಂಡುಬರತಕ್ಕಂಥದ್ದು. ಹಾಗಾಗಿ ಅದರ ಸಂರಕ್ಷಣೆಯ ದೃಷ್ಟಿಯಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಭಾಳ ಗಟ್ಟಿಯಾಗಿ ರೈತರ ಪರವಾಗಿ ನಿಂತ್ಕೊಳ್ತಕ್ಕಂಥ ವ್ಯವಸ್ಥೆ ಆಗಬೇಕಾಗಿದೆ. ಯಾಕೆಂದರೆ ಮೊನ್ನೆ ನಡೆದಂಥ ಹವ್ಯಕ ಮಹಾಸಭೆಯಲ್ಲೂ ಕೂಡ ಗೌರವಾನ್ವಿತ ನಮ್ಮ ಕೇಂದ್ರ ಸರ್ಕಾರದ ಮಂತ್ರಿಗಳಿರ್ಬೋದು, ರಾಜ್ಯ ಸರ್ಕಾರದ ಮಂತ್ರಿಗಳಿರ್ಬೋದು, ವಿಶ್ವೇಶ್ವರ ಕಾಗೇರಿ ಅಧ್ಯಕ್ಷತೆ ನಡೆದಾಗ ನಿಮಗೆ 100ಕ್ಕೆ 100 ಭರವಸೆಯನ್ನು ಕೊಡ್ತೇವೆ. ಯಾವುದೇ ಕಾರಣಕ್ಕೂ ಅಡಿಕೆ ಬೆಳೆಗಾರರಿಗೆ ತೊಂದರೆ ಆಗದಂತೆ ರಕ್ಷಣೆ ಕೊಡ್ತಕ್ಕಂಥ ಹೊಣೆಗಾರಿಕೆ ಬದ್ಧತೆ ನಮ್ಮ ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೂ ಇದೆ. ನೀವು ಯಾವುದೇ ಭಯಪಡಬೇಡಿ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಆ ಮಾತನ್ನು ನಾವು ರೈತರು ಖಂಡಿತವಾಗಿಯೂ ಆ ಭರವಸೆಯನ್ನು ಇಟ್ಟುಕೊಂಡಿದ್ದೇವೆ.